ಬ್ರಹ್ಮಾಂಡ ಗುರೂಜಿ ವಿರುದ್ಧ ಅವಹೇಳನ ಆರೋಪ ನಡೆದಿದೆ. ಒಂದು ವಿಶೇಷ ಚೇತನರಿಗೆ ಅವಮಾನ, ಕಾಡು ಕುಡಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗುರೂಜಿ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಪ್ರತಿಭಟನೆ ಹೆಚ್ಚುತ್ತಿದೆ, ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಕ್ಷಮೆ ಕೇಳಬೇಕೆ ಗುರುಜಿಗಳು, ಇಲ್ಲದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಬ್ರಹ್ಮಾಂಡ ಗುರೂಜಿ ವಿರುದ್ಧ ಅವಹೇಳನಕಾರಿ ಘಟನೆ ಒಂದು ಆರೋಪ ಒಂದು ತಿಳಿದು ಬಂದಿದೆ. ವಿಶೇಷ ಚೇತನಿಗೆ ಅವಮಾನ, ಕಾಡು ಕುಡಿ ಠಾಣೆಯಲ್ಲಿ ಕೇಸ್ ದಾಖಲೆ ಆಗಿದ್ದು ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಬ್ರಹ್ಮಾಂಡ ಗುರೂಜಿ ವಿರುದ್ಧ ಅವಹೇಳನ ಆರೋಪವೊಂದು ಕಂಡು ಬಂದಿದೆ. ವಿಶೇಷ ಚೇತನರಿಗೆ ಅವಮಾನದ ಗುರುತಾಗಿ ಗುರೂಜಿ ವಿರುದ್ಧ ಅವಹೇಳನ ಆರೋಪವೊಂದು ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸಿಕೊಟ್ಟಿದ್ದಾರೆ. ಬ್ರಹ್ಮಾಂಡ ಗುರೂಜಿ ವಿರುದ್ಧ ಅವಹೇಳನ ಆರೋಪವೊಂದು ಕಂಡು ಬರ್ತಾ ಇದೆ. ವಿಶೇಷ ಚೇತನರಿಗೆ ಅವಮಾನ, ಕಾಡು ಕುಡಿ ಠಾಣೆಯಲ್ಲಿ ಕೇಸ್ ದಾಖಲೆ ಆಗಿದೆ. ಗುರೂಜಿ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಅತ್ಯಂತ ಆಕ್ರೋಶ ಮೂಡಿಸಿದೆ. ಕ್ಷಣ ಕ್ಷಣಕ್ಕೂ ಪ್ರತಿಭಟನೆ ಹೆಚ್ಚುತ್ತಾ ಇದೆ. ಕ್ಷಮೆ ಕೇಳಬೇಕು ಗುರೂಜಿಗಳು ಎಂಬ ವಿಷಯವಾಗಿ ಪ್ರತಿಭಟನೆ ಆರೋಪಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಬ್ರಹ್ಮಾಂಡ ಗುರೂಜಿ ವಿರುದ್ಧ ಆಕ್ರೋಶ ಹಾಗೆ ಪ್ರತಿಭಟನೆ ನಡೀತಾ ಇದೆ. ದೊಡ್ಡ ಹೆಂಡತಿ ಆಗಲಿ ದೊಡ್ಡ ಮಗ ಆಗಲಿ ಯಾರು ಸತ್ತೋಗಿರ್ತಾರೋ ಅವರ ಮುಂದೆ ಇಟ್ಟಿರ್ತಕ್ಕಂಥ ಎಲೆನ ಕ್ಲೀನಾಗಿ ಎಳೆದು ಅಂಗವಿಕಲ ಕುರೂಪಿ ಭಿಕ್ಷದವನು, ಯಾಕೆಂದ್ರೆ ಆ ಪ್ರೇತಾತ್ಮ ಯಾರು ಹೋಗಿರ್ತಾರೋ ಅವರು ಬಂದು ಆ ರೂಪದಲ್ಲಿ ಬಂದು ತಿಂತಾರೆ ಅನ್ನೋದು ಬಹಳ ಮುಖ್ಯ. ಗುರೂಜಿಗೆ ಬೇಕೇ ಬೇಕು, ಬೇಕೇ ಬೇಕು, ಕ್ಷಮಾಪಣೆ, 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 ಧಿಕ್ಕಾರ, 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 ಬ್ರಹ್ಮಾಂಡ ಗುರೂಜಿಗೆ ಬೇಕೇ ಬೇಕು, ಬೇಕೇ ಬೇಕು, ಅವಹೇಳನಕಾರಿ ಬ್ರಹ್ಮಾಂಡ ಗುರೂಜಿಗೆ ಬೇಕೇ ಬೇಕು, ಕ್ಷಮಾಪಣೆ ಕೋರ್ಲೇಬೇಕು, ಕ್ಷಮಾಪಣೆ ಬೇಕೇ ಬೇಕು. ಧಾರಾಳವಾಗಿ ಅಕಸ್ಮಾತ್ ಪಿತೃಗಳು ಚಂದ್ರಚಂದ್ರ ವೈಟ್ಫೀಲ್ಡ್ ಚಂದ್ರಚಂದ್ರಲ್ಲಿ ಹರೀಶ್ ಕುಮಾರ್ ಅವರು ನಾವೆಲ್ಲ ಒಂದೇ ಲೇಔಟ್ ಇರೋದು. ನಿನ್ನೆ ನಾವು ಫೇಸ್ಬುಕ್ ಮುಖಾಂತರ ನಮ್ಮ ಬ್ರಹ್ಮಾಂಡ ಗುರೂಜಿ ನರೇಂದ್ರ ಬಾಬು ಶರ್ಮಾ ಅಂತ ಅವ್ರ ಹೆಸರು, ಅವರು ಈ ಪಿತೃಪಕ್ಷಗಳ ಬಗ್ಗೆ ಯಾವ ರೀತಿ ಆಚರಣೆ ಮಾಡಬೇಕು, ಸೂರ್ಯಗ್ರಹಣ ಬೇರೆ ಇತ್ತು, ಅದ್ರ ಪ್ರಕಾರ ಗ್ರಹಣ ಇದ್ದಾಗ ಈ ಪಿತೃಪಕ್ಷಗಳು ಅಮಾವಾಸ್ಯೆ ದಿವಸ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ವಿಚಾರವಾಗಿ ಒಂದು ಚಾನಲ್ ಸಂದರ್ಶನ ಕೊಡ್ತಾ ಇದ್ರು. ಆದ್ರೆ ಅವ್ರು ಹೇಳ್ತಾ ಇರೋದೇನಂದ್ರೆ, ಈಗ ವೆಜಿಟೇರಿಯನ್ ಇರೋರು ಎಡೆ ಇಕ್ತಾರೆ ಹಿರಿಯರಿಗೆ, ನಾನ್ ವೆಜ್ ಅವರು ಎಡೆ ಇಕ್ತಾರೆ. ನಾನ್ ವೆಜ್ ಅವ್ರು ಮಾತ್ರ ಪರ್ಟಿಕ್ಯುಲರ್ ಎಡೆ ಇಕ್ಕಿದಾಗ ಅದನ್ನ ಎಲೆನ ಹಂಗೆ ರಿಮೂವ್ ಮಾಡ್ಬಿಟ್ಟು ಅಂಗವಿಕಲರಿಗೆ, ಕುರುಪಿಯವರಿಗೆ, ಭಿಕ್ಷುಕರಿಗೆ ಇಟ್ಕೊಡಿ, ಅವರು ನಿಮ್ಮ ಹಿರಿಯರು ಅವ್ರ ಮುಖಾಂತರ ಬಂದು ತಿಂದು ನಿಮ್ಗೆ ಸಂತೃಪ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದನ್ನ ನೋಡಿದಾಗ ನಮಗೂ ಒಂಥರ, ನಮ್ಮ ಸ್ನೇಹಿತರು ಅಂಗವಿಕಲರು ಇದ್ದಾರೆ, ಆಮೇಲೆ ನಮ್ಮ ಊರಲ್ಲೂ ಅಂಗವಿಕಲರು ಇರ್ತಾರೆ, ಎಲ್ಲಾ ಜಾತಿಯಲ್ಲೂ ಅಂಗವಿಕಲರು ಇರ್ತಾರೆ, ನಾನ್ ವೆಜ್ ಅವ್ರು ಇರ್ತಾರೆ, ವೆಜ್ ಅವ್ರು ಇರ್ತಾರೆ. ಅವ್ರನ್ನ ನಾವು ಎಡೆಗೋಸ್ಕರನೇ ನಾವು ಸಂಪರ್ಕ ಮಾಡಿದಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ. ಆಮೇಲೆ ಸ್ವಾಮೀಜಿಗಳಾದವರು ಎಲ್ಲಾ ಜನಾಂಗಗಳು ಆದರ್ಶವಾಗಿರ್ತಾರೆ, ಎಲ್ಲಾ ಜನಾಂಗದಲ್ಲಿ ಸ್ವಾಮೀಜಿಗಳಿದ್ದಾರೆ, ಅವ್ರ ಜನಾಂಗಕ್ಕೆ ಒಂದು ಸಂದರ್ಶನ ಕೊಡ್ತಾರೆ. ಬಟ್ ಇವರು ಮೊದಲಿನಿಂದಲೂ ಶಾಸ್ತ್ರ ಹೇಳೋದ್ರಲ್ಲಾಗಿ, ಒಂದು ಹಬ್ಬ ಹೇಳೋದಾಗ್ಲಿ ಇನ್ನೊಂದಾಗ್ಲಿ ಈ ಗುರೂಜಿ ಎಲ್ಲಾ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಇವ್ರು ಏನಾದ್ರು ಸಮಾಜಕ್ಕೆ ಒಂದು ಸಂದರ್ಶನ ಚಾನಲ್ ಮುಖಾಂತರ ಕೊಟ್ಟಾಗ 100ಕ್ಕೆ 75 ಜನ ಫಾಲೋ ಮಾಡ್ತಾರೆ.
ಈ ಅಂಗಡಿಲಿ ಇದೆ ಎಣ್ಣೆ ತಗೊಂಬನ್ನಿ, ಇದರ ದೀಪ ಅಂಟಿಸಿ ಅಂತ ಹೇಳ್ಬಿಟ್ಟು. ಇವಾಗ ನಿನ್ನೆ ಇವರನ್ನ ನಮ್ಮ ಲೇಔಟ್ ಅಲ್ಲಿ ಒಂದ್ 10 ಜನ ಗಮನಿಸ್ತಾರೆ, ಎಡೆ ಇವ್ರು ಕೊಡೋದ ಅಂತ. ಇವ್ರು ಲಿಂಗಾಯತ್ ಜನ ಕೇಳ್ತಾರೆ ನಾನ್ ವೆಜ್ ತಿನ್ನುವಂತವ್ರನ್ನ. ಆಗ ಇವ್ರ ಮನಸ್ಥಿತಿ ಏನಾಗುತ್ತೆ, ಇವ್ರು ನಿನ್ನೆಯಿಂದ ಒಂಥರ ಏನ್ ಸಮಾಜದಲ್ಲಿ ನಮ್ಮನ್ನ ಈ ರೀತಿ ಅವಮಾನ ಮಾಡಿದ್ರೆ, ಚಿಕ್ಕ ವಯಸ್ಸಿಂದ ಒಂದು ಆಟಕ್ಕೆ ಸೇರಿಸ್ಕೊಳಲ್ಲ, ಒಂದು ಓದೋದ್ರಲ್ಲಾಗ್ಲಿ ಎಜುಕೇಶನ್ ಆಗ್ಲಿ ಎಲ್ಲಾ ರೀತಿ ಸಮಾಜ ನಮ್ಮನ್ನ ದೂಷಣೆ ಮಾಡ್ತಾ ಇದೆ. ಆಗ್ಲೂ ಈ ವಿಚಾರದಲ್ಲೂ ಕೂಡ ಹಿರಿಯರಿಗೆ ನಾವೇನು ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನೇಲಿ ಹುಟ್ಟಿದೀನ, ಅವತ್ತು ಬದುಕ್ತಾ ಇದ್ದಾರೆ. ಆಮೇಲೆ ಅವರು ಆ ಗುರೂಜಿಗಿಂತ ಸ್ವಾಮಿಯಿಂದ ಬದುಕ್ತಾ ಇದ್ದಾರೆ. 4 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅವರು. ಆತರ ಇರೋವರೆಗೆ ಇವ್ರನ್ನ ಇಡೀ ನಮ್ಮ ಕರ್ನಾಟಕದಲ್ಲಿ, ಇಡೀ ನಮ್ಮ ಭಾರತದಲ್ಲಿ ಅಂಗವಿಕಲರು ಎಲ್ಲರೂ ಈ ಗುರೂಜಿ ಬಗ್ಗೆ ಎಚ್ಚೆತ್ತುಕೊಂಡು ಇದನ್ನ ಕಾನೂನು ಹೋರಾಟ, ಆಮೇಲೆ ಇದಕ್ಕೆ ಅಂಗವಿಕಲರಿಗೆ ಅಂತ ಸಪರೇಟ್ ಒಂದು ಕಾನೂನು ಇದೆ. ಇವ್ರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಇದಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಅವ್ರಿಗೆಲ್ಲಾನು ಕಂಪ್ಲೇಂಟ್ ಕೊಟ್ಟು ಈ ಸ್ವಾಮೀಜಿ ಅವರು ಕ್ಷಮಾಪಣೆ ಕೇಳಬೇಕು. ಆಮೇಲೆ ಹರೀಶ್ ಕುಮಾರ್ ಅವರು, ಆಮೇಲೆ ಇನ್ನೂ ಇತರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಯಾರಿದ್ದಾರೆ ಅಂಗವಿಕಲರು ಅವರೆಲ್ಲ ಮಾನನಷ್ಟ ಮೊಕದ್ದಮೆ ಹೂಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತ ಇದ್ದೀವಿ. ನನ್ನ ಹೆಸರು ಸುನೀಲ್ ಕುಮಾರ್, ಚನ್ನಚಂದ್ರ ಗ್ರಾಮದ ಮೂಲ ನಿವಾಸಿ. ಸ್ನೇಹಿತರೆ, ಇವತ್ತೇನು ಈ ನರೇಂದ್ರ ಬಾಬು ಶರ್ಮಾ ಅಲಿಯಾಸ್ ಬ್ರಹ್ಮಾಂಡ ಗುರೂಜಿ ಅಂತ ಸೋಕಾಲ್ಡ್ ಸ್ವಯಂ ಘೋಷಿತ ಸ್ವಾಮೀಜಿ ಅನ್ಸ್ಕೊಂಡ್ರು ನಿನ್ನೆ ಏನು ಒಂದು ಪಿತೃಪಕ್ಷದ ಆಚರಣೆ ಕುರಿತು ವಿಷಾದವಾದ ಹೇಳಿಕೆ ಕೊಟ್ಟಿದ್ದಾರೆ. ಅದು ವಿಷಾದ ಖಂಡನೀಯ. ಇದಕ್ಕೆ ತುಂಬಾ ಏನು ಬೇಸರ ಸಂಗತಿ ಏನಪ್ಪಾ ಅಂತಂದ್ರೆ, ನಮ್ಮ ಗ್ರಾಮದ ಹರೀಶ್ ಕುಮಾರ್ ಆರಾಧ್ಯ ಅವರು ತುಂಬಾ ಮನ್ಸನ್ ಬಹಳ ಘಾಸಿ ಮಾಡ್ಕೊಂಡು ನೋವು ಮಾಡ್ಕೊಂಡಿದ್ದಾರೆ. ನಾನೊಬ್ಬ ಅಂಗವಿಕಲ, ನಾನು ಈಗ ಮಾಂಸಾಹಾರನ ಸೇವಿಸ್ಬೇಕು ಎಡಿಟರ್ ಅದನ್ನೆಲ್ಲ ಅಂತ ಬಹಳ ನೋವು ಮಾಡ್ಕೊಂಡು ಈ ವಿಚಾರನ ಮುಖ್ಯವಾಹಿನಿಗೆ ತರಬೇಕು, ಸಮಾಜಮುಖಿ ಈ ವಿಚಾರನ ತರಬೇಕು ಅಂತ ಇವತ್ತು ನಾವು ಈ ಸ್ವಾಮೀಜಿ ವಿರುದ್ಧ ಮತ್ತೆ ಚಾನಲ್ ಅವನಿಗೆ ಉತ್ತೇಜನ ಕೊಡ್ತಾರೆ ಚಾನಲ್ ವಿರುದ್ಧ FIR ನ ದಾಖಲು ಮಾಡ್ಲಿಕ್ಕೆ ಸ್ಟೇಷನ್ ಅಲ್ಲಿ ಮೊಕದ್ದಮೆ ದಾಖಲು ಮಾಡ್ಲಿಕ್ಕೆ ಕಾರವಾಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ವಿ. ಸ್ನೇಹಿತರೆ, ಏನಿದು ಮೇಲ್ನೋಟಕ್ಕೆ ಅಥವಾ ಆಗ್ಲಿ ಅಥವಾ ಒಂದು ವಿಶೇಷವಾಗಿ ಆಗ್ಲಿ ಅಂತಂದ್ರೆ, ಯಾವನೋ ಎಲ್ಲೋ ಕೂತ್ಕೊಂಡು ಅವನ ಬಾಯಿ ನೇರಕ್ಕೆ ಅವನ ಬಾಯಿ ಚಪ್ಪಲಿಕ್ಕೆ ಏನ್ ಬೇಕೋ ಮಾತಾಡೋದಾಗಿದೆ. ಈಗ ಅವನ್ ಹೇಳ್ತಾನೆ ಅಂಗವಿಕಲ ಕುರೂಪಿ ಭಿಕ್ಷುಕರಿಗೆ ಆ ಮಾಂಸಾಹಾರಿ ಎಳೆನ ತಗೊಂಡೋಗ್ ಕೊಡಿ ಅಂತ ಹೇಳ್ತೀನಿ. ಈಗ ಕರ್ನಾಟಕ ರಾಜ್ಯ ಸರ್ಕಾರ ಮೌಢ್ಯ ನಿಬಂಧನೆನ ಆಲ್ರೆಡಿ ನಿಷೇಧ ಮಾಡಿದೆ. ಇವನು ಆದ್ರೂ ಆ ಮೌಢ್ಯನ ಉತ್ತೇಜಿಸ್ತಾ ಇದ್ದಾನೆ. ಒಂದು ಭಿಕ್ಷಾಟನೆ ನಿರ್ಮೂಲನೆ, ದೇವರಾಜ ಅರಸು ಅವ್ರ ಕಾಲದಿಂದ ಭಿಕ್ಷಾಟನೆ ನಿರ್ಮೂಲನೆ ಆಗಿದೆ. ಆದ್ರೂ ಇವನು ಭಿಕ್ಷುಕರಿಗೆ ಕೊಡಿ ಅಂದ್ರೆ ಇವನ ಪ್ರಕಾರ ಭಿಕ್ಷುಕರು ಇನ್ನು ಇದಾರೆ ಅನ್ನೋದು 2ನೇ ವಿಚಾರ. 3ನೇ ವಿಚಾರ ಕುರೂಪಿ. ಯಾರು ಸ್ವಾಮಿ ಕುರೂಪಿಗಳು? ಇವನು ಅವನ ಆಕಾರ, ಬಣ್ಣ, ಅವನ ರೂಪನ ಅವನು ನೋಡ್ಕೊಂಡಿದಾನ? ನಮ್ಮೆಲ್ರಿಗಿಂತ ಮೊದಲೇ ದೊಡ್ಡ ಕುರೂಪಿ ಅವನು. ಆದ್ರಿಂದ ಇದು ಬಹಳ ವಿಷಾದನೀಯ, ಖಂಡನೀಯ. ಈಗ ಏನು 2016 ವಿಕಲಚೇತನರ ಹಕ್ಕುಗಳ ಪ್ರೊಟೆಕ್ಷನ್ ಕಾಯ್ದೆ ಏನಿದೆಯೋ ಅದ್ರ ಪ್ರಕಾರ ಅಂಗವಿಕಲರನ್ನ ವರ್ಬಲ್ ಆಗಿ, ಮೌಖಿಕವಾಗಿ ನಿಂದನೆ ಮಾಡೋದು ಕೂಡ ಒಂದು ಕಾನೂನಿನ ಅಪರಾಧ ಆಗಿದೆ. ಇದಕ್ಕೆ ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊಕದ್ದಮೆ ಹೂಡ್ಲಿಕ್ಕೆ ಕಾನೂನು ನಮ್ಗೆ ಅವಕಾಶ ಇರೋದ್ರಿಂದ ಅದನ್ನ ನಾವು ಮುನ್ನೆಲೆ ತರಬೇಕು ಅಂತ ಬಂದಿದೀವಿ. ಈ ವಿಚಾರನ ಕರ್ನಾಟಕ ಜನತೆ ಬಹಳ ಗಂಭೀರವಾಗಿ ಪರಿಗಣಿಸಿ ಇಂಥ ಡೋಂಗಿ ಸ್ವಾಮೀಜಿಗಳಿಗೆ ಉತ್ತೇಜನ ನಡೆತಿರೋ ಚಾನೆಲ್ಗಳ ವಿರುದ್ಧ ಮತ್ತು ಅವರ TRPಗೋಸ್ಕರ ಅವರವ್ರು ಏನ್ ಅದು ಪೀಕ್ ಅವರ್ಸ್ ಅಂತ ಕರೀತಾರೆ. ಗುರೂಜಿಗಳಿಗೆ ಅಂತಾನೆ ಒಂದು ವಿಶೇಷವಾದಂತ ವೇದಿಕೆಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೇನ್ ಸ್ವಾಮಿ, ಅವ್ರೇನ್ ಪರಿಣಿತರ ಅಥವಾ ಯಾವ್ದಾದ್ರು ಯೂನಿವರ್ಸಿಟಿಯಿಂದ ಕ್ವಾಲಿಫೈಡ್ ಆಗಿರೋರ ಅಥವಾ ಏನು ಅವ್ರಿಗೇನ್ ವಿಶೇಷವಾದಂತ ಏನಿದೆ? ಇವತ್ತು ಇವನು ನಾಳೆ ಇನ್ನೊಬ್ಬ ಬರೋಣ, ಏನ್ ಗ್ಯಾರಂಟಿ ಇದೆ? ಅದಕ್ಕೋಸ್ಕರ ಈ ವಿಚಾರಕ್ಕೆ ಕರ್ನಾಟಕ ಮಹಾಜನತೆ ಸಪೋರ್ಟ್ ಮಾಡ್ಬೇಕು. ಇದು ಅವನು ಕೂಡ್ಲೇ ಕ್ಷಮಾಪಣೆ ಕೇಳಬೇಕು ಮತ್ತೆ ಇದು ಮರುಕಳಿಸಬಾರದು. ಅವನ ವಿರುದ್ಧ ಕಾನೂನು ಹೋರಾಟಕ್ಕೆ ನಿಂತಿದೀವಿ. ಅದನ್ನ ಯಾವುದೇ ಕಾರಣಕ್ಕೆ ಹಿಂದೆ ಬರೋ ಸಾಧ್ಯತೆ ಇಲ್ಲ. ಇದಕ್ಕೆ ಕರ್ನಾಟಕ ಜನತೆ ಸಹಕಾರ ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲರೂ ಕಳಕಳಿಯಾಗಿ ಮನವಿ ಮಾಡ್ಕೊಂತ ಇದ್ದೀನಿ. ನಿನ್ನೆ ದಿವಸ ನಾನು ಫೇಸ್ಬುಕ್ ನಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಮಾರ್ಕೆಟಲ್ಲಿ ಬ್ರಹ್ಮಾಂಡ ಗುರೂಜಿ ಅಂತ ವ್ಯಕ್ತಿ ನಿನ್ನೆ ದಿವಸ ಅಮಾವಾಸ್ಯೆ ಪಿತೃಪಕ್ಷದ ವಿಚಾರವಾಗಿ ಏನೋ ಒಂದು ಸಂದರ್ಶನ. ಆ ಸಂದರ್ಶನದಲ್ಲಿ ಮಾಂಸಾಹಾರಿಗಳು ಯಾರೆಲ್ಲ ನೀವು ಎಡೆ ಇಡ್ತೀರಿ ನಿಮ್ಮ ಹಿರಿಯರಿಗೆ, ಆ ಎಡೆನ ನೀವು ಅಥವಾ ನಿಮ್ ಕುಟುಂಬದವರು ತಾವ್ಯಾರು ತಿನ್ಬೇಡಿ, ಅದನ್ನ ಹಂಗೆ ಎಲೆನ ಎಳ್ಕೊಂಡು ಅಂಗವಿಕಲರಿಗೆ, ಕುರೂಪಿಗಳಿಗೆ, ಭಿಕ್ಷುಕರಿಗೆ ಕೊಡಿ. ಅವರು ಹಿರಿಯರು ನಮ್ಮ ಮೇಲೆ ಆಹ್ವಾನ ಆಗಿ ಬಂದು ತಿಂದು ಹೋಗ್ತಾರಂತ. ಅಂಗವಿಕಲರನ್ನ ಭಿಕ್ಷುಕರ ಸಮಾನವಾಗಿ ಈ ಮನುಷ್ಯ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾವು ಸ್ವಾಭಿಮಾನಿಗಳಲ್ವಾ? ನಮ್ಗೇನ್ ಸ್ವಾಭಿಮಾನ ಇರಲ್ವಾ? ಅಂಗವಿಕಲರನ್ನ ಈ ಮಟ್ಟದಲ್ಲಿ ಮಾತಾಡಕ್ಕೆ ಈ ಅಪ್ಪನಿಗೆ ಅಧಿಕಾರ ಯಾರು ಕೊಟ್ರು? ಒಬ್ಬ ಸ್ವಾಮೀಜಿಯಾಗಿ ಒಳ್ಳೆ ವಿಚಾರಗಳನ್ನ
ಸ್ಪ್ರೆಡ್ ಮಾಡ್ಲಿ, ಹೇಳಿ. ಬೇಕಾದಷ್ಟು ಒಳ್ಳೆ ವಿಚಾರಗಳು ಹೇಳಂತ ಸ್ವಾಮೀಜಿಗಳು ಇದ್ದಾರೆ. ಇಂಥ ಅವಿವೇಕಿ ಸ್ವಾಮೀಜಿಗಳು ಈ ತರ ವಿಚಾರಗಳನ್ನ ಹೇಳಿ ಒಳ್ಳೆ ಸ್ವಾಮಿಗಳು ಕೂಡ ಅವಮಾನ ಆಗ್ತದೆ. ಸೊ ನಾನು ಖಂಡಿತವಾಗ್ಲೂ ಇವ್ರ ವಿರುದ್ಧವಾಗಿ ಇವತ್ತು ಕಾಡುಗೋಡಿ ಸ್ಟೇಷನ್ಗೆ FIR ಮಾಡಕ್ ಬಂದಿದ್ದೀನಿ. ಇವರು ಕ್ಷಮೆ ಕೇಳಬೇಕು ಸಾಮೂಹಿಕವಾಗಿ. ಇಡೀ ಲಿಂಗ ಯಾರು ಅಂಗವಿಕಲರಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಬ್ರಾಹ್ಮಣರಲ್ಲಿ ನಾವೆಲ್ಲ ಬಹಳ ಗೌರವ ಕೊಡುವಂತ ಒಂದು ಧರ್ಮ. ಬ್ರಾಹ್ಮಣರಲ್ಲಿ ಅಂಗವಿಕಲರೇ ಇಲ್ವಾ? ಆತರ ಒಬ್ಬ ಬ್ರಾಹ್ಮಣ ಅಲ್ವಾ? ಅಂಗವಿಕಲರು ಬ್ರಾಹ್ಮಣರ ಅಂಗವಿಕಲರಿಗೆ ಹಾಗಾದ್ರೆ ಮಾಂಸ ತಿನ್ನು ಅಂತೇಳಿ ಅಡ್ವೈಸ್ ಮಾಡ್ತಾನೆ ಈ ಮನುಷ್ಯ. ಇದು ನನ್ಗೆ ಮಾನಸಿಕವಾಗಿ ನನ್ಗೆ ತುಂಬಾ ಬೇಜಾರಾಗಿದೆ. ಖಂಡಿತವಾಗ್ಲೂ ನಾನು ಆ ಕಾನೂನು ಹೋರಾಟ ಆತನ ವಿರುದ್ಧವಾಗಿ ಮಾಡ್ತೀನಿ. ಇವತ್ತು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ, ಕಂಪ್ಲೇಂಟ್ ಸಹ ಆಗ್ತದೆ. ಮುಂದಿನ ದಿವಸದಲ್ಲಿ ಕಾನೂನಲ್ಲಿ ಏನ್ ಆಗ್ಬೇಕೋ ಅದು ಕಾನೂನು ವ್ಯಾಪ್ತಿನಲ್ಲಿ ಮಾಡೋಣ. ಖಂಡಿತವಾಗ್ಲು ತಾವೇ ವಿಡಿಯೋ ಒಂದ್ ಸ್ವಲ್ಪ ನೋಡಿ ಕ್ರಮ ತಗೊಳ್ಬೇಕು. ಇವರು ಕ್ಷಮೆ ಓವರ್ ಆಲ್ ಇಡೀ ರಾಜ್ಯದಲ್ಲಿ ದೇಶದಲ್ಲಿರುವಂತ ಎಲ್ಲ ಅಂಗವಿಕಲರಿಗೆ ಈಯಪ್ಪ ಕ್ಷಮೆ ಕೇಳಬೇಕು. ಗುರೂಜಿಗೆ ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳಲೇಬೇಕು. ಧಿಕ್ಕಾರ ಧಿಕ್ಕಾರ ಬ್ರಹ್ಮಾಂಡ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬ್ರಹ್ಮಾಂಡ ಧಿಕ್ಕಾರ. ಧಿಕ್ಕಾರ.